बिदर में सेंट पॉल मेथोडिस्ट चर्च की केंद्रीय बैठक रविवार को नए जिले पादरी और वरिष्ठ पादरी रेवरेंड गन डिसोजा थॉमस के नेतृत्व में शांतिपूर्ण और सफलतापूर्वक आयोजित हुई। यह उनकी अगुवाई में आयोजित दूसरी सुसमाचार प्रचार सभा थी और उन्होंने श्रोताओं से प्रभु के सुसमाचार, भजनों और परमेश्वर के वचन का प्रचार करने, साथ ही साथ हमारी लुप्त होती मिशनरी संस्थाओं को बचाने और विकसित करने की अपील की। उन्होंने श्रोताओं में उपस्थित ईसाई समुदाय से कहा कि यह ईश्वर की इच्छा है कि मैं यहाँ आऊं और दिव्य संदेश दूं, और मैं यही कर रहा हूं। अंत में नए जिला अधीक्षक रेवरेंड गन डिसोजा थॉमस और अम्मा का अभिनंदन और सम्मान किया गया। केपी न्यूज़ के कैमरामैन पपुराज का कवरेज। ನಾನು ಸ್ತೋತ್ರ ಹೇಳ್ತೇನೆ। ಇವತ್ತಿಗೆ ಇದು ಎರಡನೇ ಭಾನುವಾರ, ದೇವರ ಆರಾಧನೆಯಲ್ಲಿ ದೇವರು ಯಾವ ಅಡೆತಡೆಗಳು ಬರದಂತೆ ಎಲ್ಲವೂ ಉತ್ತಮವಾಗಿ ಸುಗಮವಾದ ರೀತಿಯಲ್ಲಿ ತಂದೆಯಾದ ದೇವರು ನಡೆಸಿಕೊಂಡು ಹೋಗಿದ್ದಾನೆ। ಇದೆಲ್ಲ ದೇವರ ಕಾರ್ಯ, ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಹೇಳ್ತೇನೆ। ಮತ್ತೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲ ಸಭಾಪಾಲಕರು ಮತ್ತು ನಮ್ಮ ಕೇಂದ್ರ ಸಭೆಯ ಸಭಾಪಾಲಕರು ಮತ್ತು ಹೊಸದಾಗಿ ಆಗಮಿಸಿದಂಥ ರೆವರೆಂಡ್ ವಿಜಯ್ ಕುಮಾರ್ ಡೇವಿಡ್ ಬಳಗೇರಿ ಅವರು ಮತ್ತೆಲ್ಲ ನಮ್ಮ ಸಭೆಯ ವಿಶ್ವಾಸಿಗಳು, ಎಲ್ಲ ಸಭೆಯ ಭಕ್ತರು ನಮ್ಮ ಜೊತೆಯಲ್ಲಿರುವಂಥದ್ದು ನಮಗೆ ಭಾಳ ಸಂತೋಷ ಇದೆ। ನನಗೆ ದೊಡ್ಡ ಬಲ ಅವರ ಪ್ರಾರ್ಥನೆ ಮತ್ತು ಅವರ ಒಂದು ಪ್ರಾರ್ಥನೆ ಬಲ ನಮಗೆ ಭಾಳ ದೊಡ್ಡ ಬಲ ಕೊಟ್ಟಿದೆ। ಅದಕ್ಕಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಸೇವೆ ನಡೆಸಿಕೊಂಡು ಹೋಗಲು ಎಲ್ಲರ ಸಹಕಾರ ಇದೆ, ಎಲ್ಲರ ಪ್ರೀತಿ ಇದೆ, ಅದೇ ನನ್ನ ಖುಷಿ। ಅವರೇ ನನ್ನ ಜಯಮಾಲೆಗಳಾಗಿದ್ದಾರೆ। ಈಗ ನಾವು ಒಂದೇ ಏನಂದರೆ ಅಳಿವಿನ ಅಂಚಿನಲ್ಲಿರುವಂಥ ಎಲ್ಲ ನಮ್ಮ ಕಾರ್ಯಗಳು, ಸ್ಥಗಿತಗೊಂಡ ಎಲ್ಲ ಕಾರ್ಯಗಳು ನಾವು ಮತ್ತೆ ಕಾರ್ಯ ಪುನಃ ಆರಂಭಿಸುವಾಗ ದೇವರು ಸಹಾಯ ಮಾಡ್ತಾನೆ ಮತ್ತು ಎಲ್ಲರ ಜನರ ಬೆಂಬಲ ಪ್ರೀತಿ ಇದೆ, ಎಲ್ಲರ ಪ್ರಾರ್ಥನೆ ಬಲ ಇದೆ। ಅದಕ್ಕಾಗಿ ದೇವರು ನಮ್ಮ ನಡೆಸ್ಕೊಂಡು ಹೋಗ್ತಾನೆ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ। ಮತ್ತು ಈ ಎರಡನೇ ವಾರದಲ್ಲಿ ಸಹ ದೇವರು ಬರ್ತಕ್ಕಂಥ ಅಡೆತಡೆಗಳೆಲ್ಲ ದೇವರು ತೆಗೆದುಹಾಕಿ ನಮ್ಮ ಆರಾಧನೆಗೆ ಯಾವುದೇ ರೀತಿಯಾದಂಥ ಕುಂದುಕೊರತೆ ಬರದ ಹಾಗೆ ದೇವರು ನಡೆಸಿಕೊಟ್ಟಿದ್ದಾನೆ। ಎಲ್ಲ ನಮ್ಮ ಭಕ್ತರನ್ನು, ಎಲ್ಲ ಸಭೆಯ ವಿಶ್ವಾಸಿಗಳನ್ನು ನಾನು ವಂದನೆಗಳು ಸಲ್ಲಿಸ್ತೇನೆ। ನಮ್ಮ ಪೊಲೀಸ್ ಅಧಿಕಾರಿಗಳು, ಹಿರಿಯ ಆಫೀಸರ್ಸ್ಗಳು, ಎಲ್ಲ ಪೊಲೀಸ್ ಇಲಾಖೆಯವರು ಸತತವಾಗಿ 2 ವಾರದಿಂದ ನಮ್ಮ ಜೊತೆ ಇದ್ದಾರೆ। ಅವರಿಗೆ ನಾವು ಅವರಿಗಾಗಿ ಪ್ರಾರ್ಥಿಸ್ತೇವೆ, ದೇವರು ಅವರಿಗೆ ಆಶೀರ್ವಾದ ಮಾಡಲಿ। ಮತ್ತು ಹೆಚ್ಚಾಗಿ ನಮ್ಮ ಮೀಡಿಯಾ ಸಹೋದರರು ಯಾವಾಗಲೂ ಜೊತೆ ಇದ್ದೀರಿ, ಎಲ್ಲ ಕಡೆ ನ್ಯೂಸ್ಗಳು ಹೋಗಬೇಕಾದ್ರೆ ನಿಮ್ಮ ಥ್ರೂನೇ। ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಈ ಮೀಡಿಯಾದ ಎಲ್ಲ ರಿಪೋರ್ಟ್ಗಳಿಗಾಗಿ ನೀವು ಮಾಡ್ತಕ್ಕಂಥ ಈ ಕೆಲಸಕ್ಕಾಗಿ ನಾವು ದೇವರ ಮುಂದೆ ಪ್ರಾರ್ಥಿಸ್ತೇವೆ। ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಅಂಥೇಳಿ 2 ಮಾತುಗಳನ್ನು ಹೇಳಿ ಮುಕ್ತಾಯಗೊಳಿಸ್ತೇವೆ। ಥ್ಯಾಂಕ್ ಯು।